ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಕೇರಳದ ಅತ್ಯಂತ ಪವಿತ್ರ ಮತ್ತು ಪುರಾತನ ಶಿವಕ್ಷೇತ್ರಗಳಲ್ಲಿ ಒಂದಾದ ಕೊಟ್ಟಿಯೂರು ಶಿವ ದೇವಸ್ಥಾನದ ಮಹಿಮೆ, ಇತಿಹಾಸ ಹಾಗೂ ಈ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಕ್ಷೇತ್ರವು ದಕ್ಷಿಣ ಭಾರತದ ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಹಾಗಾದರೆ ಈ ದಿವ್ಯ ಕ್ಷೇತ್ರದ ಅದ್ಭುತ ಮಾಹಿತಿಗಳನ್ನು ತಿಳಿಯೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಮ್ಮ ಸನಾತನ ಧರ್ಮದಲ್ಲಿ ವರ್ಷದ 365 ದಿನಗಳು ಒಂದಲ್ಲ ಒಂದು ಹಬ್ಬವನ್ನು ಆಚರಿಸುತ್ತಲೇ ಇರುತ್ತೇವೆ. ಹಾಗಾದರೆ ಈ ಹಬ್ಬಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಬಹುದೇ ಎಂದು ಕೇಳಿದರೆ, ಪ್ರತಿಯೊಂದು ಹಬ್ಬದ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣ ಇಲ್ಲದೆ ಪುರಾವೆ ಅಥವಾ ಪೌರಾಣಿಕ ಹಿನ್ನೆಲೆ ಇರುವ ಕಾರಣ ಆಯಾಯ ಹಬ್ಬಗಳನ್ನು ಆಯಾಯ ದಿನಗಳಲ್ಲೇ ಇಂತಷ್ಟು ದಿನಗಳಲ್ಲಿಯೇ ಮಾಡಬೇಕು ಎಂಬ ನಿಯಮವಿದೆ. ದೇವರ ನಾಡು ಎಂದೇ ಖ್ಯಾತವಾಗಿರುವ ಕೇರಳದ ಕೊಟ್ಟಿಯೂರು ಎಂಬ ದಟ್ಟ ಕಾಡಿನಿಂದ ಆವೃತವಾಗಿರುವ ಬಾವಲಿ ನದಿಯ ಎದುರು ಬದಿಯಲ್ಲಿರುವ 2 ದೇವಾಲಯಗಳಲ್ಲಿ ವರ್ಷಕ್ಕೆ ಕೇವಲ 28 ದಿನಗಳ ಕಾಲ ವೈಶಾಖ ಮಾಸದಲ್ಲಿ ಮಾತ್ರವೇ ತೆರೆದಿದ್ದು, ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುವ ವೈಶಾಖ ಮಹೋತ್ಸವದ ಕುತೂಹಲಕಾರಿ ಮಾಹಿತಿಗಳನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ ಸ್ನೇಹಿತರೆ. ಕೇರಳದ ಕಣ್ಣೂರು ಜಿಲ್ಲೆಯ ಭಾಗವಾಗಿರುವ ಮತ್ತು ತಲಶ್ಶೇರಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವ ವಾವಲಿ ಅಥವಾ ಬಾವಲಿ ನದಿ ತಟದಲ್ಲಿರುವ ಕೊಟ್ಟಿಯೂರಿನ ಶಿವ ದೇವಾಲಯವು ತನ್ನ ಧಾರ್ಮಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯಿಂದಾಗಿ ವಿಶ್ವವಿಖ್ಯಾತವಾಗಿದ್ದು, ದಕ್ಷಿಣ ಕಾಶಿ ಎಂದು ಸಹ ಪ್ರಸಿದ್ಧವಾಗಿದೆ. ಇದೇ ಸ್ಥಳದಲ್ಲೇ ಪರಶಿವನ ಮೊದಲನೇ ಪತ್ನಿ ದಾಕ್ಷಾಯಿಣಿಯ ತಂದೆ ದಕ್ಷನು ಯಾಗವನ್ನು ಮಾಡಿ ಆ ಯಾಗಕ್ಕೆ ಸ್ಮಶಾನವಾಸಿ ಭಸ್ಮಧಾರಿ ಶಿವನನ್ನು ಆಹ್ವಾನಿಸದೇ ಇದ್ದಾಗ ಬೇಸರಗೊಂಡ ದಾಕ್ಷಾಯಿಣಿ ಅದೇ ಯಜ್ಞಕುಂಡದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಸ್ಮರಣೆಯಾಗಿ ಪ್ರತಿ ವರ್ಷ ವೈಶಾಖ ಮಾಸದಲ್ಲಿ ಕೇವಲ 28 ದಿನಗಳ ಕಾಲ ಇಲ್ಲಿರುವ ಒಂದು ದೇವಾಲಯವು ತೆರೆದಿದ್ದು, ಅಲ್ಲಿ ನಡೆಯುವ ವೈಶಾಖ ಪೂಜೆಯ ಭಾಗವಾಗಲು ಪ್ರಪಂಚದಾದ್ಯಂತ ಇರುವ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರುತ್ತಾರೆ. ಬಾವಲಿ ನದಿಯ 2 ಭಾಗಗಳಲ್ಲಿ 2 ದೇವಾಲಯಗಳಿದ್ದು, ದೇವಾಲಯದ ಉತ್ತರದ ಭಾಗ ಅರ್ಥಾತ್ ಈ ಬದಿಯಲ್ಲಿ ಶಾಶ್ವತವಾದ ತ್ರಿಚ್ಚರಮಾನ ವಡಕ್ಕೇಶ್ವರಂ ದೇವಸ್ಥಾನವಿದ್ದು, ಇದಕ್ಕೆ ಇಕ್ಕರೆ ಕೊಟ್ಟಿಯೂರು ಎಂದು ಕರೆಯುತ್ತಾರೆ. ಸಾಂಪ್ರದಾಯಿಕ ನಲುಕೆಟ್ಟು ವಾಸ್ತುಶಿಲ್ಪ ಶೈಲಿಯನ್ನು ಅನುಸರಿಸುವ ಈ ದೇವಾಲಯವು ವೈಶಾಖ ಉತ್ಸವ ಹೊರತಾಗಿ ಮಿಕ್ಕೆಲ್ಲ ದಿನಗಳಲ್ಲೂ ಭಕ್ತಾದಿಗಳ ದರ್ಶನಕ್ಕೆ ತೆರೆದಿದ್ದರೆ, ಇನ್ನು ದಡದ ಎದುರು ಬದಿ ಇರುವ ಮತ್ತೊಂದು ದೇವಾಲಯವನ್ನು ಅಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತಿದ್ದು, ಇದು ದಟ್ಟವಾದ ಕಾಡಿನಿಂದ ಕೂಡಿದ್ದು, ಪ್ರತಿ ವರ್ಷ ವೈಶಾಖ ಹಬ್ಬದ ಸಮಯದಲ್ಲಿ ಮಾತ್ರ ತಾತ್ಕಾಲಿಕ ಗುಡಾರದ ರೂಪದಲ್ಲಿ ಕಟ್ಟಲಾಗುವ ದೇವಾಲಯದಲ್ಲಿ ಸ್ವಯಂಭೂ ಮಹಾಶಿವನ ದರ್ಶನ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ಈ ಹಿಂದೆ ಈ ಪ್ರದೇಶವನ್ನು ಪುರುಳಿಮಲದ ಕಟ್ಟನ್ ರಾಜವಂಶದವರು ಆಳಿದ್ದರಿಂದ ಇದಕ್ಕೆ ಕಟ್ಟಿಯೂರು ಎಂಬ ಹೆಸರು ಬಂದಿದ್ದು, ನಂತರ ಜನರ ಆಡುಮಾತಿನಲ್ಲಿ ಅಪಭ್ರಂಶವಾಗಿ ಕೊಟ್ಟಿಯೂರು ಎಂಬ ಹೆಸರು ಆ ಊರಿಗೆ ಬಂದಿದೆ ಎಂದು ಸ್ಥಳೀಯರ ಅಭಿಪ್ರಾಯ. ನಂತರದ ದಿನಗಳಲ್ಲಿ ಚಿರಕ್ಕಲ್ ರಾಜಮನೆತನದ ರಾಜಾಶ್ರಯ ಮತ್ತು ಪ್ರೋತ್ಸಾಹದಿಂದಾಗಿ ಈ ದೇವಾಲಯ ಅತ್ಯಂತ ಮುನ್ನೆಲೆಗೆ ಬಂದಿದೆ. ಸಾಧಾರಣವಾಗಿ ಪ್ರತಿ ವರ್ಷ ಮೇ, ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಹಿಂದೂ ಪಂಚಾಂಗದ ವೈಶಾಖ ಮಾಸ ಸ್ವಾತಿ ನಕ್ಷತ್ರದಿಂದ ಜ್ಯೇಷ್ಠ ಮಾಸದ ಚಿತ್ರ ನಕ್ಷತ್ರದವರೆಗೆ 28 ದಿನಗಳ ಕಾಲ ನಡೆಯುತ್ತದೆ. ಇದು ಮಲಯಾಳಂ ಪಂಚಾಂಗದ ಪ್ರಕಾರ ಮೇಡಂ ಎಡವಂನಿಂದ ಎಡವಂ ಮಿಥುನಂ ನಕ್ಷತ್ರದವರೆಗೆ ಹೇರಳವಾಗಿ ಮಳೆ ಬೀಳುವ ಸಮಯದಲ್ಲಿ ನಡೆಯುವ ಈ ತೀರ್ಥಯಾತ್ರೆಯಲ್ಲಿ ಬಾವಲಿ ನದಿಯ ನೀರಿನ ಹರಿವು ಶುದ್ಧೀಕರಣಕ್ಕೆ ಸೂಕ್ತವಾಗಿದೆ ಎಂದು ಪವಿತ್ರ ಕೊಳವಾದ ತಿರುವಂಚಿರ ನೀರಿನಿಂದ ತುಂಬಿರುತ್ತದೆ. ವರ್ಷದ ಉಳಿದೆಲ್ಲ ದಿನಗಳು ಭಕ್ತಾದಿಗಳ ದರ್ಶನಕ್ಕೆ ಲಭ್ಯವಿರುವ ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ನಂಬಲಾಗಿರುವ ಇಕ್ಕರೆ ಕೊಟ್ಟಿಯೂರು ದೇವಾಲಯ ವೈಶಾಖ ಉತ್ಸವದ ಸಮಯದಲ್ಲಿ ಮಾತ್ರ ಮುಚ್ಚಿರುತ್ತದೆ.
ಇನ್ನು ಈಗಾಗಲೇ ತಿಳಿಸಿರುವಂತೆ ಉತ್ತರ ದಂಡೆಯಲ್ಲಿರುವ ಅಕ್ಕರೆ ಕೊಟ್ಟಯೂರಿನ ಮಣಿತರ ಎಂಬ ಸ್ಥಳದಲ್ಲಿ ಪರಶಿವನು ಸ್ವಯಂಭೂ ಲಿಂಗವಾಗಿ ನೆಲೆಸಿದ್ದಾರೆ. ಅವನ ಪತ್ನಿ ಪಾರ್ವತಿ ದೇವಿಯ ಗುಡಿಯು ದೇವಾಲಯದ ಪ್ರಾಂಗಣದಲ್ಲೇ ಇದ್ದು ಅದಕ್ಕೆ ಅಮ್ಮರಕ್ಕಲ್ ತರ ಎಂದು ಕರೆಯುತ್ತಾರೆ. ಸ್ವಾರಸ್ಯಕರವಾದ ಸಂಗತಿ ಎಂದರೆ ಈ ವೈಶಾಖ ಉತ್ಸವದ ಸಂದರ್ಭದಲ್ಲಿಯೇ ಮುಂಗಾರು ಮಳೆಯು ಆ ಪ್ರದೇಶದಲ್ಲಿ ಚುರುಕಾಗಿರುವ ಕಾರಣ ಬಾವಲಿ ನದಿಯ ಅತ್ಯಂತ ರಭಸವಾಗಿ ಮತ್ತು ತುಂಬಿ ಹರಿಯುವ ಮೂಲಕ ಈ ಹಬ್ಬಕ್ಕೆ ಮತ್ತಷ್ಟು ಕಳೆಯನ್ನು ಕೊಡುತ್ತದೆ. ಈ ಹಬ್ಬವು ಹಿಂದೂ ಪುರಾಣಗಳಲ್ಲಿ ಮಹತ್ವದ ಘಟನೆಯಾದ ದಕ್ಷಯಾಗವನ್ನು ಸ್ಮರಿಸುತ್ತದೆ. ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳದಂತೆಯೇ ಈ ತೀರ್ಥಯಾತ್ರೆಯು ಧಾರ್ಮಿಕ ಶುದ್ಧೀಕರಣವನ್ನು ಒಳಗೊಂಡಿದೆ. ಶಾಶ್ವತ ರಚನೆಗಳಿಲ್ಲದ ಕಾರಣ ಈ ಸ್ಥಳವನ್ನು ಸಾಂಪ್ರದಾಯಿಕ ದೇವಾಲಯ ಎಂದು ವರ್ಗೀಕರಿಸಲಾಗಿಲ್ಲ. ಬದಲಾಗಿ ಯಜ್ಞಭೂಮಿ ಎಂದು ಕರೆಯಲ್ಪಡುವ ತಾಳೆ ಎಲೆಗಳಿಂದ ನಿರ್ಮಿಸಲಾದ ತಾತ್ಕಾಲಿಕ ಆಶ್ರಮವು ಆಚರಣೆಗಳ ಕೇಂದ್ರಬಿಂದು. ಈ ವೈಶಾಖ ಮಹೋತ್ಸವದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ರೂಢಿಯಲ್ಲಿದ್ದು ಅವುಗಳಲ್ಲಿ ದೇವರಿಗೆ ಅರ್ಪಿಸುವ ವಿಶಿಷ್ಟವಾದ ತುಪ್ಪದ ಅಭಿಷೇಕ, ನೆಯ್ಯಟ್ಟಂ ಸಮಾರಂಭವೂ ಸೇರಿದಂತೆ ವಿಸ್ತಾರವಾದ ಆಚರಣೆಗಳು ಮತ್ತು ಅರ್ಪಣೆಗಳನ್ನು ಒಳಗೊಂಡಿದೆ. ಮುತ್ತಿರೇರಿ ಕಾವುನಿಂದ ದಕ್ಷನನ್ನು ವೀರಭದ್ರ ಸಂಹರಿಸಿದಂತಹ ಕತ್ತಿಯನ್ನು ತರುವುದು, ಭಂಡಾರಂ ಎಳ್ಳುನ್ನಲ್ಲತ್ ಅರ್ಥಾತ್ 2 ಆನೆಗಳ ಮೇಲೆ ಚಿನ್ನ, ಬೆಳ್ಳಿ ಪಾತ್ರೆಗಳು ಮತ್ತು ಆಭರಣಗಳನ್ನು ಮನಾತನ ಗ್ರಾಮದಿಂದ ಕೊಟ್ಟಯೂರಿಗೆ ಸಾಗಿಸುವುದು, ಎಳನೀರು ವೈಪು ಮತ್ತು ಎಳನೀರಟ್ಟಂ ಎಂಬ ಸೇವೆಯ ಹೆಸರಿನಲ್ಲಿ ಸ್ವಾಮಿಗೆ ಎಳನೀರಿನ ಅಭಿಷೇಕ ಮಾಡುವುದು, ರೋಹಿಣಿ ಆರಾಧನೆ ಎಂಬ ಆಚರಣೆಯಲ್ಲಿ ಸ್ವಯಂಭೂ ಶಿವಲಿಂಗವನ್ನು ಅಲ್ಲಿನ ಅರ್ಚಕರು ಭಕ್ತಿಪೂರ್ವಕವಾಗಿ ಅಪ್ಪಿಕೊಳ್ಳುವುದಾದರೆ, ಎಲ್ಲದಕ್ಕಿಂತಲೂ ಅತ್ಯಂತ ಆಕರ್ಷಣೆ ಎಂದರೆ ಮಂಡಿ ಎತ್ತರದ ನದಿಯ ನೀರಿನಲ್ಲಿ ಎತ್ತರೆತ್ತರದ ಆನೆಗಳ ಮೇಲೆ ಎಳ್ಳುನ್ನಲ್ಲಿಪ್ಪು ಅರ್ಥಾತ್ ಶಿವ ಮತ್ತು ಪಾರ್ವತಿಯ ವಿಗ್ರಹಗಳೊಂದಿಗೆ ಮೆರವಣಿಗೆಯಾಗುತ್ತದೆ. ಈ ಮೆರವಣಿಗೆಯ ನಂತರ ಹಬ್ಬದ ಮತ್ತೊಂದು ಪ್ರಮುಖ ಭಾಗವೆಂದರೆ ಅನಾಯೂಟು ಅರ್ಥಾತ್ ಆನೆಗಳಿಗೆ ಆಹಾರವನ್ನು ನೀಡುವುದು. ಇದರ ಸೊಬಗನ್ನು ನೋಡುವ ಸಲುವಾಗಿಯೇ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಕೊಟ್ಟಯೂರಿನ ವೈಶಾಖ ಮಹೋತ್ಸವವು ಜೂನ್ 8ರಿಂದ ಆರಂಭವಾಗಿದ್ದು ಜುಲೈ 4ರವರೆಗೆ ಬಹಳ ಅದ್ದೂರಿಯಿಂದ ನಡೆಯಲಿದ್ದು, ಜೂನ್ 10ರಿಂದ ಜೂನ್ 30ರ ಮಧ್ಯಾಹ್ನದವರೆಗೆ ಮಹಿಳೆಯರಿಗೆ ಕೊಟ್ಟಯೂರು ದೇವಾಲಯಕ್ಕೆ ಭೇಟಿ ನೀಡಲು ಅವಕಾಶವಿದೆ. ಹಬ್ಬದ ಸಮಯದಲ್ಲಿ 16,000 ಯಾತ್ರಿಕರು ದಕ್ಷಿಣ ಯಜ್ಞಭೂಮಿ ಎಂದೇ ಪ್ರಸಿದ್ಧವಾಗಿರುವ ಅಕ್ಕರೆ ಕೊಟ್ಟಯೂರಿನ ವೈದಿಕ ಸ್ಥಳದಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ದೇವಾಲಯದಲ್ಲಿ ನಡೆಯುವ ಪೂಜೆಗೆ ಸೇರುತ್ತಾರೆ. ಈ ಪೂಜೆಯು ದೇವಾಲಯದ ಕೇಂದ್ರಬಿಂದು ಆಗಿರುವ ಸ್ವಯಂಭೂ ಶಿವಲಿಂಗಕ್ಕೆ ಭಕ್ತರು ಶುದ್ಧೀಕರಣವನ್ನು ಮಾಡುತ್ತಾರೆ. ಸಾಂಪ್ರದಾಯಿಕ ದೇವಾಲಯಗಳಲ್ಲಿ ಇರುವಂತೆಯೇ ಇಲ್ಲಿನ ತಾತ್ಕಾಲಿಕ ದೇವಾಲಯದಲ್ಲಿ ಶ್ರೀಕೋವಿಲ್ ಅರ್ಥಾತ್ ಗರ್ಭಗೃಹದ ಬದಲಾಗಿ ನದಿಯ ಕಲ್ಲುಗಳಿಂದ ಮಾಡಿದ ಎತ್ತರದ ವೇದಿಕೆಯ ಮೇಲೆ ನಿಂತಿದ್ದು ಅದರ ಸುತ್ತಲೂ ಕೊಳವಿದೆ. ಕೊಳದ ನೀರು ಬಾವಲಿ ನದಿಗೆ ಹರಿಯುತ್ತದೆ. ಮೇಲಿನಿಂದ ನೋಡಿದಾಗ ಇಡೀ ದೇವಾಲಯವು ಶಿವಲಿಂಗದಂತೆಯೇ ಕಾಣಿಸುತ್ತದೆ. ಈ ಮುಖ್ಯ ದೇವಾಲಯದ ಪಕ್ಕದಲ್ಲೇ ಅಮರಕ್ಕಲ್ ತರ ಅರ್ಥಾತ್ ಮಣಿತಾರ ಎಂಬ ಎತ್ತರದ ವೃತ್ತಾಕಾರದ ವೇದಿಕೆ ಇದ್ದು ಅಲ್ಲಿಯೇ ದಾಕ್ಷಾಯಿಣಿ ಯಜ್ಞ ಕುಂಡಕ್ಕೆ ಹಾರಿದಳು ಎನ್ನುವ ನಂಬಿಕೆ. ಇದೇ ಸ್ಥಳದಲ್ಲಿ ಒಂದು ದೈತ್ಯ ಜಯಂತಿ ವಿಲಕ್ಕು ಅರ್ಥಾತ್ ಲಕ್ಷ್ಮೀ ದ್ವೀಪದ ರೂಪಾಂತರ ಮತ್ತು ತಾಳೆ ಎಲೆ ಛತ್ರಿಯ ಕೆಳಗೆ ಭಗವತಿ ಕನ್ನಡಿ ವಿಗ್ರಹವಿದೆ. ಈ ಪ್ರದೇಶಕ್ಕೆ ಆದಿಗುರು ಶಂಕರಾಚಾರ್ಯರು ಸಹ ಬಂದು ಇಲ್ಲಿನ ಬಾವಲಿ ನದಿಯಲ್ಲಿ ಮಿಂದು ಇಲ್ಲಿನ ವಡಕ್ಕೇಶ್ವರಂ ಮತ್ತು ಸ್ವಯಂಭೂ ಲಿಂಗಕ್ಕೆ ಪೂಜೆ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಿದ ನಂತರ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ಎಂಬ ನಂಬಿಕೆ. ಕೇರಳದ ಉಳಿದ ದೇವಾಲಯಗಳಲ್ಲಿ ನಡೆಯುವಂತಹ ವಿಶೇಷವಾದ ಆನೆಗಳ ಉತ್ಸವ ಅಥವಾ ಸಿಡಿಮದ್ದುಗಳ ಅಬ್ಬರವಿಲ್ಲದೆ ಇಲ್ಲಿನ ಪುರೋಹಿತರಿಂದ ವೇದ ಪಠಣದ ಜೊತೆ ಸ್ವಾಮಿಗೆ ಷೋಡಶೋಪಚಾರದ ಪೂಜೆ ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲ್ಪಡುವ ಹಲವು ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿದ್ದು ಭಕ್ತಾದಿಗಳೇ ನೇರವಾಗಿ ಸ್ವಾಮಿಯ ಮೇಲೆ ಬೆಳ್ಳಿ ಮತ್ತು ಚಿನ್ನದ ಕೊಡಗಳಿಂದ ಜಲಾಭಿಷೇಕ ಮಾಡಬಹುದಾಗಿರುವ ಕಾರಣ ಇದಾಗಿರುವುದರಿಂದ ಇದನ್ನು ಕೊಟ್ಟಯೂರು ಉಲ್ಲಾಸ ಇಲ್ಲವೇ ಉತ್ಸವ ಎಂದು ಕರೆಯುವುದಕ್ಕಿಂತಲೂ ಕೊಟ್ಟಯೂರು ತೀರ್ಥಯಾತ್ರೆ ಎನ್ನುವುದೇ ಸೂಕ್ತ. ಈ ಪ್ರದೇಶದ ದೇವಾಲಯಗಳಲ್ಲಿ ಶಿವನೇ ಪ್ರಧಾನ ದೇವರಾಗಿದ್ದು ಈ ವೈಶಾಖ ಉತ್ಸವದಲ್ಲಿ ರೋಹಿಣಿ ಆರಾಧನೆಯ ಮೂಲಕ ಮಹಾವಿಷ್ಣುವಿಗೂ ಪ್ರಾಮುಖ್ಯತೆ ಕೊಡಲಾಗಿರುವುದು ವಿಶೇಷವಾಗಿದೆ.
ರೋಹಿಣಿ ಆರಾಧನೆಯ ಸಮಯದಲ್ಲಿ ಸ್ಥಳೀಯ ವೈಷ್ಣವ ಕುಟುಂಬದ ಮುಖ್ಯಸ್ಥರು, ಕುರುವತ್ತೂರು ನಾಯಕನ್ ಬ್ರಾಹ್ಮಣರು, ವಿಷ್ಣುವಿನ ಪ್ರಾತಿನಿಧ್ಯವೆಂದು ಪರಿಗಣಿಸಲ್ಪಟ್ಟ ಈ ಭಟ್ಟರ ತಿಪ್ಪಾದವರು, ನಂಬೂದಿರಿ ಪುರೋಹಿತರುಗಳು ಈ ಮೊದಲೇ ತಿಳಿಸಿದಂತೆ ರೋಹಿಣಿ ನಕ್ಷತ್ರದಂದು ಆಲಿಂಗನ ಪುಷ್ಪಾಂಜಲಿ ಎಂಬ ಸೇವೆಯ ರೂಪದಲ್ಲಿನ ಅಲ್ಲಿನ ಸ್ವಯಂಭೂ ಶಿವಲಿಂಗವನ್ನು ತಮ್ಮ ಕೈ ಮತ್ತು ಕಾಲಿನಿಂದ ಅಪ್ಪಿಕೊಳ್ಳುತ್ತಾರೆ. ಈ ರೀತಿಯ ಕ್ರಿಯೆಯು ದಕ್ಷಯಾಗದ ಸಮಯದಲ್ಲಿ, ಸತಿಯ ದುರಂತದ ಸಮಯದಲ್ಲಿ ಶಿವನು ಅಸಹನೀಯವಾಗಿದ್ದರಿಂದ ಪೌರಾಣಿಕ ಘಟನೆಯನ್ನು ಸ್ಮರಿಸುತ್ತದೆ. ಈ ರೋಹಿಣಿ ಆರಾಧನೆಯು ದುಃಖಿತ ಶಿವನನ್ನು ಮಹಾವಿಷ್ಣುವು ತನ್ನ ಕೈಕಾಲುಗಳಿಂದ ಆಲಿಂಗನ ಮಾಡಿ ಸಂತೈಸುವ ಸಾಂಕೇತಿಕ ಪ್ರಾತಿನಿಧ್ಯ. ಇನ್ನು ದಕ್ಷನ ತಲೆಯನ್ನು ವೀರಭದ್ರ ಕಡೆದ ನಂತರ ಆತನ ಗಡ್ಡವನ್ನು ಅಲ್ಲೇ ಹತ್ತಿರದ ಕಾಡಿನಲ್ಲಿ ಬಿಸಾಡಿದ್ದನ್ನು ಒಡಪ್ಪು ಎನ್ನಲಾಗುತ್ತದೆ. ಎಳೆಯ ಬಿದಿರು ತುಂಡುಗಳನ್ನು ನೀರಿನಲ್ಲಿ ಕೆಲಕಾಲ ನೆನೆಸಿ ಅದನ್ನು ಕಲ್ಲಿನಿಂದ ಜಜ್ಜಿ ಅದರಿಂದ ಬರುವ ನಾರನ್ನು ಕಬ್ಬಿಣದ ಬಾಚಣಿಗೆಯಿಂದ ಬಾಚಿ ಕೂದಲಿನ ರೂಪದಲ್ಲಿರುವುದನ್ನೇ ಒಡಪ್ಪು ಎನ್ನಲಾಗುತ್ತದೆ. ಈ ರೀತಿಯ ಒಡಪ್ಪನ್ನು ಇಲ್ಲಿಗೆ ಬರುವ ಭಕ್ತಾದಿಗಳು ಪ್ರಸಾದದ ರೂಪದಲ್ಲಿ ತಮ್ಮ ಮನೆಗೆ ತೆಗೆದುಕೊಂಡು ಪೂಜಿಸಿದ್ದಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವ ನಂಬಿಕೆ. ಇಲ್ಲಿಗೆ ಬರುವ ಅನೇಕ ಭಕ್ತಾದಿಗಳು ಹೆಚ್ಚಿನವರು ವಿವಾಹ ಆಗದವರು, ವಿವಾಹವಾದರೂ ಪತಿ ಪತ್ನಿಯ ಸಮಸ್ಯೆ ಎದುರಿಸುತ್ತಿರುವವರು, ಇಲ್ಲದವರು, ವಿವಾಹ ವಿಚ್ಛೇದನ ಆಗಿದ್ದವರು ಬರುತ್ತಾರೆ. ಈ ರೀತಿಯ ಸಮಸ್ಯೆ ಇದ್ದವರು ಭಕ್ತಿಯಿಂದ ಇಲ್ಲಿಗೆ ಬಂದು ತಮ್ಮ ಅಭಿಲಾಷೆಯನ್ನು ಸ್ವಯಂಭೂ ಶಿವನಿಗೆ ತಿಳಿಸಿ ಬೆಳ್ಳಿಯ ಕೊಡಪಾನ ಸಮರ್ಪಣೆ ಸೇವೆಯ ಅರ್ಥಾತ್ ಅಲ್ಲಿರುವ ಬೆಳ್ಳಿಯ ಬಿಂದಿಗೆಯಲ್ಲಿ ನೀರಿನಿಂದ ಅಭಿಷೇಕ ಮಾಡಿಸಿ ಬಂದಲ್ಲಿ ಸತಿಯನ್ನು ಕಳೆದುಕೊಂಡ ಸ್ಥಿತಿ ತನ್ನ ಭಕ್ತರಿಗೆ ಬಾರದಿರಲಿ ಎಂಬ ಆಶಯದಿಂದ ಶಿವನು ಅವರಿಗೆ ಅರಸುವುದರಿಂದ ಮುಂದಿನ ವರ್ಷ ಆಗುವಷ್ಟರಲ್ಲಿ ಅವರ ಅಭೀಷ್ಟೆಗಳೆಲ್ಲವೂ ಈಡೇರಿ ಮರುವರುಷ ಅಲ್ಲಿಗೆ ಬಂದು ಸ್ವರ್ಣ ಕೊಡಪಾನ ಸೇವೆ ಸಲ್ಲಿಸುವಂತಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾಗಿಯೇ ಇಲ್ಲಿಗೆ ಬರುವ ಭಕ್ತರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಲ್ಲಿನ ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕಲ್ಲಿಗೆ ತಿಕ್ಕಿದ್ದಲ್ಲಿ ಬರುವ ಭಸ್ಮವನ್ನೇ ತಮ್ಮ ಹಣೆಗೆ ಧರಿಸಿ ಪಂಚೆ ಮತ್ತು ಶಲ್ಯದೊಂದಿಗೆ ದೇವರ ದರ್ಶನ ಮಾಡುವ ಸಂಪ್ರದಾಯವಿದೆ. ಕೊಟ್ಟಯೂರು ದೇವಸ್ಥಾನವು ದೂರದ ಸ್ಥಳವಾಗಿರುವುದರಿಂದ ಕಣ್ಣೂರಿನ ವಿಮಾನ ನಿಲ್ದಾಣ ಇಲ್ಲವೇ ರೈಲ್ವೆ ನಿಲ್ದಾಣದವರೆಗೂ ಬಂದು ಅಲ್ಲಿಂದ ರಸ್ತೆಯ ಮೂಲಕ ಈ ದೇವಾಲಯವನ್ನು ತಲುಪಬಹುದಾಗಿದೆ. ಸ್ವಂತ ವಾಹನದಲ್ಲಿ ಬರುವವರು ಕೊಟ್ಟಯೂರು ಹತ್ತಿರದ ಇರೆಟ್ಟಿನಲ್ಲಿ ಬಜೆಟ್ ಸ್ನೇಹಿ ಲಾಡ್ಜ್ಗಳಿಂದ ಹಿಡಿದು ಮಧ್ಯಮ ಶ್ರೇಣಿಯ ಹೋಟೆಲ್ಗಳವರೆಗೆ ಇರುವ ವಸತಿ ಗೃಹದಲ್ಲಿ ತಂಗಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ದೇವಾಲಯಕ್ಕೆ ಬರಬಹುದು. ಕೇರಳದ ಉಳಿದ ದೇವಾಲಯಗಳಂತೆ ಇಲ್ಲಿಯೂ ಸಹ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಉಟ್ಟವರಿಗೆ ಮಾತ್ರ ಪ್ರವೇಶ ಇರುವ ಕಾರಣ ಮಹಿಳೆಯರು ಸೀರೆ ಮತ್ತು ಪುರುಷರು ಪಂಚೆ ಮತ್ತು ಶಲ್ಯಗಳಲ್ಲಿ ಈ ದೇವಾಲಯಕ್ಕೆ ಬಂದು ಅಲ್ಲಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಕೊಟ್ಟಯೂರಿನ ವೈಶಾಖ ಉತ್ಸವಕ್ಕೆ ಬಂದವರು ಹಾಗೆಯೇ ಅಲ್ಲಿನ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅನುಭವವನ್ನು ಪಡೆಯಬಹುದು. ಹತ್ತಿರದ ಆಕರ್ಷಣೆಗಳಲ್ಲಿ ಒಂದಾದ ಪ್ರಶಾಂತವಾದ ಪಾಲ್ಚುರಾಮ್ ಜಲಪಾತಗಳು, ಐತಿಹಾಸಿಕ ಪಳಸ್ಸಿ ಅಣೆಕಟ್ಟು ಮತ್ತು ಸುಂದರವಾದ ಅರಳಂ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಚಾರಣ, ಪಕ್ಷಿ ವೀಕ್ಷಣೆ ಮತ್ತು ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳನ್ನು ನೋಡಿ ಆನಂದಿಸಬಹುದಾಗಿದೆ. ಇದಲ್ಲದೆ ಈ ಪ್ರದೇಶವು ಸಾಂಪ್ರದಾಯಿಕ ಕೇರಳ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿರುವ ಕಾರಣ ಅಧಿಕೃತವಾಗಿ ಅಲ್ಲಿನ ಸ್ಥಳೀಯ ಭಕ್ಷ್ಯಗಳನ್ನು ಸವಿದು ಅಲ್ಲಿನ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ಇದು ಕೊಟ್ಟಯೂರು ಶಿವ ದೇವಸ್ಥಾನದ ಮಹಿಮೆ ಮತ್ತು ವಿಶೇಷತೆಗಳ ಸಂಕ್ಷಿಪ್ತ ಪರಿಚಯ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪರಮೇಶ್ವರನ ಕೃಪೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಧನ್ಯವಾದಗಳು.